ಕಣ್ಣು ಹಿಂಗಾಗ್ಬಿಟ್ಟಿದೆ ಪಾಪ. ಯಾರು ಬಂದಿರೋದ್ರ ಮನೆಗೆ? ನಾನು ನಿನ್ನ ಫ್ರೆಂಡ್ ಅಲ್ವಾ? ನಿನ್ನ ಬೆಸ್ಟ್ ಫ್ರೆಂಡ್. ಗ್ರ್ಯಾಂಡ್ ಸೀರೆ, ಕಾಸ್ಟ್ಲಿ ಸೀರೆ ತಗೊಂಡಿದ್ದು. ಹಾಯ್ ಹಾಯ್. ಕಾಕ್ರೋಚ್ ಅದನ್ನು ತಿನ್ನಕ್ಕೆ ಅಂತ ಹೋಗ್ಬಿಟ್ಟು ನಾನು ಅಳಬಾರ್ದು, ಸ್ಟ್ರಾಂಗ್ ಆಗಿರೋಣ ಅನ್ಕೊಂತೀನಿ. ಬಟ್ ಅವಳು ಬಂದ್ಬಿಡುತ್ತೆ. ನಂಬ್ತಿರೋ ಬಿಡ್ತಿರೋ ಸೀರೆ ಉಟ್ರೆ ನಂಗೆ ಸರಿ ನಡೆಯೋಕ್ಕೆ ಬರಲ್ಲ. ಈಗ ನಮ್ದೆಲ್ಲ ಒಂದು ರೌಂಡ್ ಮುಗೀತು. ಈಗ ನಮ್ಮ ಅತ್ತೆ ಹುಷಾರು ತಪ್ಪಿದ್ದಾರೆ. ಈಗ ಅಯ್ಯೋ ಎಲ್ಲ ಧೂಳಾಗೈತಲ್ಲ. ಸ್ಟ್ರಾಂಗ್ ಗರ್ಲ್ ಆಗಿದ್ದಾಳೆ. ವೈಫೈ ನನಗೂ ವಯಸ್ಸಾಯ್ತು, ಇನ್ನು ಎಷ್ಟು ದಿನ ಅಂತ ನಾನು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿಲ್ಲ. ಯಾಕೆ ಗೊತ್ತಾ? ಸೊ ಮನೇಲಿ ಯಾರಿಗೂ ಹುಷಾರಿಲ್ಲ, ಎಲ್ಲರೂ ಹುಷಾರು ತಪ್ಪಿದ್ದೀವಿ. ಅದಕ್ಕೋಸ್ಕರ ವ್ಲಾಗ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಎಲ್ಲ ಸ್ವಲ್ಪ ಇರ್ರೆಗ್ಯುಲರ್ ಆಗಿದೆ. ಅದಕ್ಕೋಸ್ಕರನೇ ಹಾಕೋಕ್ಕಾಗ್ತಾಯಿಲ್ಲ. ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ಕಮೆಂಟ್ಸ್ ಮಾಡ್ತೀರಾ, ನೀವು ರೆಗ್ಯುಲರಾಗಿ ಆಗ್ತಾಯಿಲ್ಲ ಕಂಟೆಂಟು, ಹಾಕಿ ಡೈಲಿ ವ್ಲಾಗ್ ಮಾಡಿ. ನನಗೂ ಡೈಲಿ ವ್ಲಾಗ್ ಮಾಡೋಕ್ಕಿಷ್ಟ. ಬಟ್ ನಾವೆಲ್ಲೂ ಅಷ್ಟಾಗಿ ಆಚೆ ಹೋಗೋದಿಲ್ಲ. ಆಮೇಲೆ ಮನೇಲಿರೋರು, ಈಗ ನಾನು ಮನೇಲಿದ್ದರೆ ಪಿಂಕಿ ಮನೇಲಿರಲ್ಲ, ಇಲ್ಲ ಪಿಂಕಿ ನನಗೆ ಪ್ರಮೋಷನ್ ಇದ್ದರೆ ಇಬ್ಬರು ಆಚೆ ಹೋಗಿರ್ತೀವಿ. ಮನೇಲಿ ಯಾರೂ ಇರೋಕ್ಕಾಗಲ್ಲ, ಇಲ್ಲ ರಘು ಇರಲ್ಲ. ಸೊ ನಮ್ಮ ಮನೇಲಿ ಎಲ್ಲರೂ ಒಟ್ಟುಗೂಡ್ಸೋದು ಭಾಳ ಕಷ್ಟ ಆಗಿದೆ. ಬಿಕಾಸ್ ಎಲ್ಲರೂ ಪ್ರಮೋಷನ್ ಅದು ಇದು ಅಂತ ಬ್ಯುಸಿಯಾಗಿರ್ತೀವಿ. ಸೊ ಯಾವಾಗ ಫ್ರೀ ಇರ್ತೀವೋ ಆವಾಗ ಒಂದು ವೀಡಿಯೋ ಮಾಡ್ತಾ ಇರೋದಷ್ಟೇ. ಫಸ್ಟು ಯುಕ್ತ ಹುಷಾರು ತಪ್ಪಿದ್ದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಯಾಕಂದರೆ ಯುಕ್ತ ತುಂಬಾ ಹುಷಾರು ತಪ್ಪಿಬಿಟ್ಟಿದ್ಲು. ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ಅವಳ ಜ್ವರ ಅವಳ ಮೆದ್ಲಿಗೆ ತಾಕಬೇಕು ಆ ರೇಂಜಿಗೆ ಹುಷಾರು ತಪ್ಪಿದ್ಲು. ಮತ್ತು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಹೆಂಗೋ ಸರಿ ಹೋದ್ಲು ಯುಕ್ತ. ಅಂದರೆ ಪಾಪ ಇನ್ನೂ ಬಾಡಿಗೆ ಆ ಸ್ಟ್ರೆಂತ್ ಇನ್ನೂ ಬಂದಿಲ್ಲ. ಆಲ್ಮೋಸ್ಟ್ 1 ವೀಕಿಂದ ಅವಳಿಗೆ ಸ್ಕೂಲ್ಗೂ ಕಳಿಸಿಲ್ಲ ನಾನು. ಅಂದರೆ ಹಿಂದೆ ಮಾಡಿದ ವೀಡಿಯೋಸ್ ಏನಿದೆ ಅದನ್ನೇ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ವ್ಲಾಗ್ನ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ. ಇನ್ನೊಂದು ಏನಂದರೆ ಏನೂ ಇಲ್ಲ ಬಿಡಿ. ಅದೇ ಅವಳು ಹುಷಾರು ತಪ್ಪಿದಂಗೆ ರಘು ಅವರು ಕೂಡ ಹುಷಾರು ತಪ್ಪಿದ್ರು. ಅವರೆಲ್ಲ ಇದಕ್ಕೆ ಹೋಗಿದ್ರಲ್ಲ, ಕೂರ್ಗ್ ಹೋಗಿದ್ರಲ್ಲ. ಸೊ ಅಲ್ಲಿನೋ ವ್ಯತ್ಯಾಸ ಆಗಿ ನವೀನ, ರಘು, ಆಮೇಲೆ ಅವ್ರ ಜೊತೆ ಹೋಗಿದ್ದು ವಿಕ್ಕಿ, ವರುಣ್ ಸರು ಮತ್ತು ಸುಮಂತ್ ಬ್ರೋ ಎಲ್ಲರೂ ಹುಷಾರು ತಪ್ಪಿದ್ರು. ಅವರು ಒಂದು ರೌಂಡು. ರಘುನೂ ಹುಷಾರು ತಪ್ಪಿದ, ಅವನು ಸರಿ ಹೋದ. ಈಗ ನನಗೂ ಕೆಮ್ಮಿದೆ ಅಷ್ಟೇ. ಈಗ ನಮ್ಮದೆಲ್ಲ ಒಂದು ರೌಂಡ್ ಮುಗೀತು. ಈಗ ನಮ್ಮ ಅತ್ತೆ ಹುಷಾರು ತಪ್ಪಿದ್ದಾರೆ. ಈಗ ಹಾಸ್ಪಿಟ್ಲಿಗೆ ಹೋದ್ರು, ತೋರಿಸ್ಕೊಬರ್ತೀವಿ ಅಂತ. ಯುಕ್ತ ನಿದ್ದೆ ಮಾಡ್ತಾ ಇದ್ದಾಳೆ. ಏನೋ ಬೇಗ ಈ ಜ್ವರ ಪರ ಇವೆಲ್ಲ ಹೋಗಲಿ. ಬಿಕಾಸ್ ಈಗ ಯುಕ್ತಾಗೆ ಹುಷಾರಿಲ್ಲ ಅಂತ. ನಾನು ನೋಡಿದ್ರೆ ನೀವು ಬೇಜಾರಾಗ್ತಿಲ್ಲ. ನನಗೆ ತುಂಬ ವೀಕ್ ಆಗಿಬಿಟ್ಟಿದ್ದಾಳೆ ಪಾಪ. ಅವಳು ನೋಡಿದ್ರೇ ಬೇಜಾರಾಗ್ತಿದೆ ಗೈಸ್. ತುಂಬ ವೀಕ್ ಆಗಿಬಿಟ್ಟಿದ್ದಾಳೆ. ಸಡನ್ನಾಗಿ ಯಾಕೆ ಬಂತು ಫೀವರ್ ಅನ್ನೋದು ಗೊತ್ತಿಲ್ಲ. ಇದು ಅವಳಿಗೆ ಸೆಕೆಂಡ್ ಟೈಮ್ ಈ ರೀತಿ ಆಗಿದ್ದು. ಅಂದರೆ ಮೆದ್ಲಿಗೆ ಹೋಗಿದ್ದು ಫೀವರು. ಫಸ್ಟ್ ಟೈಮ್ ಅವಾಗ ಒಂದ್ಸಲ ಹಂಗೆ ಹುಷಾರು ತಪ್ಪಿದ್ಲು. ಆವಾಗಲೂ 102+ ಡಿಗ್ರಿ ಜಾಸ್ತಿ ಆಗಿ ಫುಲ್ಲು ಬ್ರೈನ್ಗೆ ಅಟ್ಯಾಕ್ ಆಗಿ ಫುಲ್ ಸ್ಟ್ರೋಕ್ ಹೊಡ್ದಂಗೆ ಆಗಿತ್ತು. ಈಗ ರೀಸೆಂಟಾಗಿ ಮತ್ತೆ ಹಂಗೆ ಆಯಿತು. ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟಾಗಿ ಕೊಡ್ತಿದ್ದೆ. ಈಗ 2 ದಿನದಿಂದ ಕಮ್ಮಿ ಆಯಿತು ಅಂದ್ಕೊಂಡು ಇವತ್ತು ಫುಲ್ಲು ಮತ್ತೆ ವೀಕ್ ಆಗಿದ್ದಾಳೆ. ಬೇಜಾರಾಯಿತು ಅಷ್ಟೆ. ಏನು ಗೊತ್ತಾ, ಏನಾದರೂ ಕೆಲಸ ಮಾಡ್ತಿರ್ತೀವಿ, ಮಕ್ಳಿಗೆ ಈ ಥರ ಏನಾದರೂ ಆಗಿಬಿಟ್ರೆ ತುಂಬ ಬೇಜಾರಾಗುತ್ತೆ. ಪಾಪ ಅವುಗಳಿಗೆ ತಡ್ಕೊಳ್ಳೋ ಸ್ಟ್ಯಾಮಿನಾ ಇರಲ್ಲ. ಇವತ್ತು ಬೆಳಗ್ಗೆಯಿಂದನೂ ಯಾಕೋ ತುಂಬ ಸುಸ್ತ್ಕೋತಾ ಇದ್ದಾಳೆ. ಅವಳಿಗೆ ನಿಂತ್ಕೊಳ್ಳೋಕ್ಕೂ ಒಂಥರ ಕಾಲು ನೋವ್ತಾ ಇದೆ ಅಂತಾಳೆ.
ಎಲ್ಲ ಟ್ಯಾಬ್ಲೆಟ್ಸು ಅದು ಎಲ್ಲ ಕರೆಕ್ಟಾಗಿ ಕೊಡ್ತಾಯಿದ್ದೀನಿ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಇಂಜೆಕ್ಷನ್ಸು, ಊಟ ಎಲ್ಲ ಟೈಮಿಗೆ ಕರೆಕ್ಟಾಗೆ ಮಾಡ್ತಾಳೆ. ಬಟ್ ಹೆವಿ ಸುಸ್ತ್ಕೋತಾ ಇದ್ದಾಳೆ. ಅದರಿಂದ ಸ್ವಲ್ಪ ಬೇಜಾರಾಗ್ತಾಯಿದೆ ಅಷ್ಟೇ. ನೀವೇ ಹುಷಾರಾಗಲಿ ನನ್ನ ಮಗಳು ಅಷ್ಟೇ ಬೇಗ. ನೀವು ಕೂಡ ಪ್ರೇ ಮಾಡಿ ನನ್ನ ಮಗಳು ಬೇಗ ಹುಷಾರಾಗಲಿ ಅಂತ. ಹುಷಾರಾಗ್ತಾ ಇದ್ದಾಳೆ. ಬಟ್ ಯಾಕೆ ಹಂಗಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನಾನಂತೂ ಹೆವಿ ವೀಕ್ ಆಗಿಬಿಟ್ಟಿದ್ದೀನಿ. ನಾನು ಯೂಶ್ವಲಿ ನಾನು ಹುಷಾರೇ ತಪ್ಪಲ್ಲ. ನಾನು ಯಾವಾಗಲೂ ಸ್ವಲ್ಪ ಸ್ಟ್ಯಾಮಿನಾ ಜಾಸ್ತಿ ನನಗೆ. ನನಗೆ ಜ್ವರ ಬರೋದೇ ಯಾವಾಗೋ ಒಂದು ಸಲ, ವರ್ಷಕ್ಕೆ ಒಂದು ಸಲ ಬಂದರೆ ಹೆಚ್ಚು. ನನಗೆ ಬಂದರೆ ಕೆಮ್ಮು ಬರುತ್ತೆ ಅಷ್ಟೇ. ಬಟ್ ಈ ಸಲ ನಾನು ಫುಲ್ಲು ನಿಶಕ್ತಿ ಆಗಿಬಿಟ್ಟಿದ್ದೀನಿ. ಅವಳಿಗೂ ಕೂಡ ಹುಷಾರು ತಪ್ಪಿಟ್ಲು. ಹೆವಿ ಬೇಜಾರಾಗ್ತದೆ ನನಗೆ. ಈ ವೀಡಿಯೋಸ್ ಮಾಡೋಕ್ಕೆ ಮನ್ಸು ಬರ್ತಿಲ್ಲ, ಪ್ರಮೋಷನ್ಗೆ ಹೋಗೋಕ್ಕೆ ಮನ್ಸು ಬರ್ತಾಯಿಲ್ಲ, ಏನಕ್ಕೂ ಮನ್ಸು ಬರ್ತಿಲ್ಲ. ಇವತ್ತು ನನ್ನ ಮಗಳು ನೋಡಿ ಸಖತ್ ಬೇಜಾರಾಯಿತು. ಅವಳು ಪಾಪ ಹೇಳ್ಕೊಳಕ್ಕೆ ಆಯ್ತಾ ಇಲ್ಲ. ನಾವು ಬೈತೀವಿ ಅಂತ ಎದ್ರುಕೊಂಡು ಪಾಪ ಕಣ್ಣು ಹಿಂಗೆ ನೋಡಿ, ನಾನು ತೋರಿಸ್ತೀನಿ. ಅವಳು ಕಣ್ಣು ಹಿಂಗೆ ಆಗ್ಬಿಟ್ಟಿದೆ ಪಾಪ. ಹುಷಾರಾಗಲಿ ಅಷ್ಟೆ. ನಾನು ಅಳಬಾರ್ದು, ಸ್ಟ್ರಾಂಗ್ ಆಗಿರೋಣ ಅನ್ಕೊಂತೀನಿ. ಬಟ್ ಅವಳು ಬಂದ್ಬಿಡುತ್ತೆ. ಯಾಕೋ ಅವಳು ನೋಡಿ ಸಖತ್ ಬೇಜಾರಾಯಿತು. ಅದಕ್ಕೋಸ್ಕರ ಅಳ್ತಾ ಇದ್ದೀನಿ. ಅಷ್ಟೇ, ಇನ್ನೇನಿಲ್ಲ. ಈಗ ರೆಸ್ಟ್ ತೊಗೊತಾ ಇದ್ದಾಳೆ. ಬೇಗ ವಾಸಿ ಆಗಲಿ ಅಷ್ಟೆ. ಏನೇನು ಅವರು ಹಾಸ್ಪಿಟಲಲ್ಲಿ ಏನು ಟ್ಯಾಬ್ಲೆಟ್ ಹೇಳಿದ್ದಾರೆ, ಟಾನಿಕ್ ಹೇಳಿದ್ದಾರೆ, ಎಲ್ಲ ಕರೆಕ್ಟಾಗಿ ಟೈಮಿಗೆ ಕೊಡ್ತಾಯಿದ್ದೀನಿ. 2 ದಿನದ ಹಿಂದೆಯಿಂದ ಏನೂ ಇಲ್ಲ, ಆರಾಮಾಗಿ ಆಗಿದ್ಲು. ಮಂಡೇ ಅವಳಿಗೆ ಸ್ಕೂಲಿಗೆ ಕಳಿಸಿದ್ದು. ಅದಾದಮೇಲೆ ಟ್ಯೂಸ್ಡೇ ಹುಷಾರು ತಪ್ಪಿದ್ಲು. ಟ್ಯೂಸ್ಡೇಯಿಂದ ಥರ್ಸ್ಡೇವರೆಗೂ ಅವಳಿಗೆ ಸ್ಯಾಟರ್ಡೆ ಸಂಡೇ ರಜಾ. ಫ್ರೈಡೇವರೆಗೂ ಕಂಪ್ಲೀಟಾಗಿ ಸ್ಕೂಲಿಗೆ ಕಳಿಸೇ ಇಲ್ಲ. ನಾನು ಮನೆಯಲ್ಲೇ ಇಟ್ಕೊಂಡು ನೋಡ್ಕೊಂಡಿದ್ದೀವಿ. ಈಗ 2 ದಿನದಿಂದ ನೈಟು ಫೀವರ್ ಬರ್ತಾಯಿರಲಿಲ್ಲ, ಬೆಳಗ್ಗೆನೂ ಫೀವರ್ ಬರ್ತಾಯಿರಲಿಲ್ಲ. ಮಾಮೂಲಿ 97, 98 ರೇಂಜ್ಗೆ ಇತ್ತು. ಈಗಲೂ ಅಷ್ಟೇ ಇದೆ. ಬಟ್ ಹೆವಿ ಸುಸ್ತಾಗ್ತಾ ಇದ್ದಾಳೆ. ಯಾಕೆ ಸುಸ್ತಾಗ್ತಾಳೆ ಗೊತ್ತಾಗ್ತಿಲ್ಲ. ಅದು ಅವಳನ್ನ ನೋಡಿ ಸಖತ್ ಬೇಜಾರಾಯಿತು ಅಷ್ಟೇ. ಪಾಪ ಅವಳಿಗೆ ಹೇಳ್ಕೊಳಕ್ಕೂ ಭಯ, ಬೈತಾರೆ ಅಂತೇಳಿ. ಬೈತೀವಿ ಅಂದರೆ ಏನಕ್ಕೆ ಬೈತೀವಿ ಅಂದರೆ, ಅವಳು ಸ್ವಲ್ಪ ಫೋನ್ ಕೊಟ್ಟರೆ ಶಾರ್ಟ್ಸ್ ನೋಡ್ಕೊಂಡು ಸುಮ್ಮನಿದ್ಬಿಡ್ತಾಳೆ. ಅವಾಗ ಸುಮ್ಮನಾಗ್ತಾಳೆ. ಶಾರ್ಟ್ಸ್ಗೋಸ್ಕರ ಹಿಂಗೆ ಆಡ್ತಿದ್ಯಾ ಅಂತ ಅಂದ್ಬಿಟ್ಟು ಬೈದ್ಬಿಡ್ತೀವಿ ಅಂತ ಪಾಪ ಹೆದರ್ಕೋತಾಳೆ. ಅಂದರೂ ಇವತ್ತು ಸ್ವಲ್ಪ ಸಮಾಧಾನವಾಗಿ ಕುತ್ಕೊಂಡು ಕೇಳಿದೆ ನಾನು, ಯಾಕೆ ಏನಾಗ್ತದೆ ಹೇಳಿ, ಸುಸ್ತಾಗ್ತಾ ಇದೆಯಾ ಅನ್ನೋದಕ್ಕೆ. ತುಂಬ ಸುಸ್ತಾಗ್ತಾಯಿದೆ ಅಂತ ಅಂತು. ಮಕ್ಳಿಗೆ ಮಾತ್ರ ಏನೂ ಆಗಬಾರ್ದು ಪಾಪ. ಅವ್ರಿಗೆ ಆಗಲ್ಲ, ಸ್ಟ್ಯಾಮಿನಾ ಇಲ್ಲ ಅವ್ರುಗಳಿಗೆ ತಡ್ಕೊಳ್ಳೋಕ್ಕೆ. ಅವಳಿಗೆ ಬೇಜಾರಾಯಿತು ನನ್ನ ಮಗಳನ್ನ ನೆನೆಸ್ಕೊಂಡು. ಅದಕ್ಕೆ ಅತ್ತೆ ಅಷ್ಟೇ ಗೈಸ್. ಪಾಪ ಯಾಕೆ ಹಿಂಗೆ ಹುಷಾರು ತಪ್ತಾ ಇದ್ದಾಳೆ ಅಂತೇಳಿ. ಆ್ಯಕ್ಟಿವ್ ಇದ್ದರೆ ಫುಲ್ ಆ್ಯಕ್ಟಿವ್, ಹೈಪರ್ ಆ್ಯಕ್ಟಿವ್ ಆಗಿರ್ತಾಳೆ. ಸುಸ್ತಾಗೋದ್ರೆ ಪಾಪ ಫುಲ್ಲು ಸುಸ್ತಾಗಿ ಹೋಗ್ತಾಳೆ. ಅವಳಿಗೆ ಸ್ವಲ್ಪ ರಘು ಥರ. ಆ್ಯಕ್ಟಿವ್ ಇದ್ದರೆ ಫುಲ್ ಹೈಪರ್ ಆ್ಯಕ್ಟಿವ್, ಸುಸ್ತಾದರೆ ಫುಲ್ ಸುಸ್ತಾಗಿ ಹೋಗ್ತಾರೆ. ಅಪ್ಪ ಮಗಳಿಬ್ಬರು ಸೇಮ್. ನಂದೊಂದು ಇಷ್ಟು ಕೂಡ ಅವಳಿಗೆ ಬಂದಿಲ್ಲ. ಎಲ್ಲ ಅವ್ರ ಅಪ್ಪನ ಲಕ್ಷಣಗಳೇ. ಎನಿವೆ, ನನ್ನ ಮಗಳು ಬೇಗ ಹುಷಾರಾಗಲಿ ಅಂತ ಕೇಳ್ಕೊಳ್ಳೋಣ. ಹುಷಾರಾಗಿದ್ದಾಳೆ. ಬಟ್ ಇವತ್ತು ಯಾಕೋ ಸುಸ್ತ್ಕೊಂಡ್ಲಲ್ಲ ಅಂತ ಒಂಚೂರು ಬೇಜಾರಾಯಿತು ಅಷ್ಟೇ. ಹುಷಾರಾಗ್ತಾಳೆ. ನಾರ್ಮಲ್ ಫೀವರ್ ಅಷ್ಟೇ ಗೈಸ್. ತುಂಬ ಹೆದ್ರುಕೊಳ್ಳೋಂಥ ದೊಡ್ಡ ಫೀವರ್ ಏನಲ್ಲ. ಬಟ್ ಅವಳು ಇವತ್ತಿನ ಪರಿಸ್ಥಿತಿ ನೋಡಿ ಇವತ್ತು ಸ್ವಲ್ಪ ಸಖತ್ ಬೇಜಾರಾಯಿತು ಅಷ್ಟೇ. ಎನಿವೆ, ಸೊ ಅದಕ್ಕೆ ಈಗ ಸಂಜೆವರೆಗೂ ಅವಳು ಮಲ್ಕೊಂಡು ಎದ್ಮೇಲೆ ಅವಳು ಹೇಗಿದ್ದಾಳೆ ನೋಡಿ ಇನ್ನೊಂದು ರೌಂಡ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಇವತ್ತು ಅವಳದು ಯೂರಿನ್ ಇನ್ಫೆಕ್ಷನ್ ಸ್ವಲ್ಪ ಇದೆ ಅಂತೇಳಿ ಅವತ್ತು ರಿಪೋರ್ಟ್ ಬಂದಿತ್ತು. ಇವತ್ತು 3 ಡೇಸ್ ಅದನ್ನು ಏನೋ ಚೆಕ್ ಮಾಡ್ತೀವಿ ಅಂದ್ಬಿಟ್ಟು 3 ಡೇಸ್ ಇಟ್ಕೊಂಡಿದ್ದಾರೆ. ಅದಕ್ಕೇನೋ ಸಮಥಿಂಗ್ ಹೆಸರು ಹೇಳಿದ್ರು, C ಇಂದ ಸ್ಟಾರ್ಟ್ ಆಗುತ್ತೆ.
ಇವತ್ತು ಅದರ ರಿಪೋರ್ಟ್ ಬರುತ್ತೆ. ಸೊ ರಿಪೋರ್ಟ್ ಬಂದಮೇಲೆ ಇನ್ನೊಂದ್ಸಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಏನು ಅಂತ ತೋರಿಸ್ಕೊಬರ್ಬೇಕು. ಪಾಪ ಅವಳಿಗೆ ಸ್ಕೂಲ್ಗೆ ಹೋಗೋಕೆ ಇಷ್ಟ. ಅಮ್ಮ ನಾನು ಸ್ಕೂಲ್ಗೆ ಹೋಗ್ಬೇಕಮ್ಮ, ಸ್ಕೂಲ್ಗೆ ಹೋಗ್ತೀನಿ ಅಂತಾಳೆ. ನನಗೆ ಸ್ಕೂಲ್ ಕಳ್ಸೋಕ್ಕೇನಿಲ್ಲ. ಅವಳು ಜ್ವರ ಬಂದಾಗ ಅವಳು ಹಂಗೆ ಆಡಿದ್ದು ನಾನು ನೋಡಿದಾಗಿಂದ ಅಕಸ್ಮಾತ್ ಸ್ಕೂಲಲ್ಲಿ ಹಂಗೇನಾದರೂ ಆಗಿಬಿಟ್ರೆ ತುಂಬ ಭಯ ಆಗುತ್ತೆ. ಅದಕ್ಕೆ ಸ್ಕೂಲಿಗೆ ಕಳ್ಸೋಕೆ ಸ್ವಲ್ಪ ಹಿಂಜರಿತಾ ಇದ್ದೀನಿ. ಅಫ್ಕೋರ್ಸ್ ಅವಳಿಗೆ ಹಾಫ್ ಡೇ ಅಷ್ಟೇ ಸ್ಕೂಲು, ಬಟ್ ಆದರೂ ಸ್ವಲ್ಪ ಭಯ. ಅಂದರೆ ಬೇಗ ಸುಸ್ತಾಗ್ಬಿಡ್ತಾಳೆ ಅವಳು, ಸುಸ್ತ್ಕೊಳ್ಳೋದು ಜಾಸ್ತಿ. ಅದಕ್ಕೋಸ್ಕರ ಸ್ವಲ್ಪ ಹೆದರ್ಕೋತಾ ಇದ್ದೀನಿ ಅಷ್ಟೇ. ಎನಿವೆ ಇವತ್ತು ನೋಡ್ತೀನಿ. ಇವತ್ತೇನಾದರೂ ಸಂಜೆ ಅಷ್ಟಲ್ಲಿ ಸರಿ ಹೋಗಿಲ್ಲ ಅಂದರೆ ಇನ್ನೊಂದು ರೌಂಡ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸರಿ ಮಾಡುವ. ಇವತ್ತು ಆ್ಯಕ್ಚುಲಿ ಹಿಂಗೆ ನಮ್ಮ ಮನೇಲಿ ಯಾರಿಗೂ ಹುಷಾರಿಲ್ಲ ಅಂತ ಹೇಳ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡು ಹಂಗೆ ಇವತ್ತು ಸ್ವಲ್ಪ ಕ್ಲೀನಿಂಗ್ ಇತ್ತು. ನನ್ನ ವಾರ್ಡ್ರೋಬ್ಸ್ ಎಲ್ಲ ಕ್ಲೀನ್ ಮಾಡೋಣ, ಹಂಗೆ ನಿಮಗೆ ಕೆಲವೊಂದು ಮೀಶೋ ಪ್ರಾಡಕ್ಟ್ಸ್ಗಳನ್ನ ಆರ್ಡ್ರ್ ಮಾಡಿದೆ, ಅದನ್ನು ತೋರಿಸೋಣ ಅಂತೇಳಿ ವ್ಲಾಗ್ ಮಾಡೋಣ ಅಂತ ಮಾಡಿದೆ. ಈ ಕಣ್ಣೀರು ಹೇಗೆ ಬಂತು ನನಗೆ ಗೊತ್ತಿಲ್ಲ. ನಾನು ನಿಜವಾಗ್ಲೂ ಬೇಕು ಅಂತ ಕಣ್ಣೀರು ಹಾಕಲಿಲ್ಲ, ಅದು ತಾನೇ ಬಂದ್ಬಿಡ್ತು. ನಾನು ಹತ್ತಿದ್ದು ಏನಾದರೂ ಬೇಜಾರಾಗಿದ್ದರೆ ಸಾರಿ, ಇಲ್ಲ ನಾನು ಹತ್ತಿದ್ದು ನಿಮಗೇನಾದರೂ ಬೇರೆ ಥರ ಕಾಣಿಸಿದ್ರೆ ಐ ಆಮ್ ಸಾರಿ. ನಾನು ಯಾವುದೇ ಒಂದು ಬೇರೆ ಉದ್ದೇಶದಿಂದ ಅಂತೂ ಅಳ್ಳಿಲ್ಲ. ಅಂದರೆ ವ್ಯೂಸ್ ಬರಲಿ, ಲೈಕ್ಸ್ ಬರಲಿ, ನೆವರ್. ನನ್ನ ಮಗಳದ್ದು ಸಡನ್ನಾಗಿ ಅವಳು ಹುಷಾರು ತಪ್ಪದ್ಲಲ್ಲ ಅಂತ ಬೇಜಾರಲ್ಲಿ ಅತ್ತೆ ಅಷ್ಟೇ. ಎನಿವೆ ಮೀಶೋಲಿ ಕೆಲವೊಂದು ಪ್ರಾಡಕ್ಟ್ಸ ತರಿಸಿದ್ದೀನಿ. ಏನಂದರೆ ನಾವೆಲ್ಲ ಅವಾಗೆಲ್ಲ ಮಾಡಿರೋವಂಥ ರೀಲ್ಸ್ ಮಾಡಿರೋಂಥ ಸ್ಯಾರೀಸ್ ನೀವು ನೋಡಿರ್ತೀರ. ನಾನು ಸ್ಯಾರಿ ಕೊಲಾಬ್ಸ್ ತುಂಬ ಮಾಡಿದ್ದೀನಿ. ಆ ಸ್ಯಾರಿಗಳೆಲ್ಲ ಈ ಮಂಚದಡಿ ಇದೆ ಗೈಸ್, ಎಲ್ಲ ಈ ಮಂಚದಡಿ ತುಂಬಿಟ್ಟಿದ್ದೀನಿ. ಈಗ ಒಂದು 5-6 ಸ್ಯಾರಿ, ಒಂದು 7-8 ಸ್ಯಾರಿ ಮೇಲಿದ್ದಾವೆ ಅಷ್ಟೇ. ಅದನ್ನೇ ಏನೇ ಪ್ರಮೋಷನ್ ಬಂದು ತಿರುಗಿಸಿ ಮುಗಿಸಿ ಅದನ್ನೇ ಹಾಕೋತಾ ಇದ್ದೀನಿ. ಅದನ್ನ ಇಡೋಕ್ಕೂ ಜಾಗ ಇಲ್ಲ. ನಂದು ಪಿಂಕಿದು ಇಬ್ಬರದು ಇಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಸೊ ಅದನ್ನು ಸ್ವಲ್ಪ ಕ್ಲೀನಾಗಿ ಎಲ್ಲನೂ ಆರ್ಗನೈಸ್ ಮಾಡಿ ಎತ್ತಿಡೋಣ ಅಂಥೇಳಿ ಈ ಮೀಶೋ ಪ್ರಾಡಕ್ಟ್ಸ್ಗಳನ್ನ ತರಿಸಿದ್ದೀನಿ. ಮೀಶೋಯಿಂದ ತರಿಸಿದ್ದೀನಿ, ಈಗಲೇ ಹೇಳ್ಬಿಡ್ತೀನಿ. ಏನಂತಾರೆ ಇದನ್ನು, ವಾಟ್ ಈಸ್ ದಿಸ್ ಕಾಲ್ಡ್? ದಿಸ್ ಇಸ್ ಎ ಕ್ಯಾರಿ ಬ್ಯಾಗ್ ಗೈಸ್, ಕ್ಯಾರಿ ಬ್ಯಾಗ್ಸ್ ಫಾರ್ ಸ್ಯಾರಿ. ಅಯ್ಯೋ ಎಲ್ಲ ಧೂಳಾಗೈತಲ್ಲ, ಒಳಗಡೆ ಒಂದ್ಸಲ ಒರೆಸ್ಕೋಬೇಕನ್ಸುತ್ತೆ ಗೈಸ್. ಇದರೊಳಗಡೆ ಸೀರೆ ಇಟ್ಟರೆ, ಸೀರೆ ಇಲ್ಲ ಡ್ರೆಸ್ಸು, ಗ್ರ್ಯಾಂಡ್ ಡ್ರೆಸ್ಸು ಏನೇ ಇಟ್ಟರು ಕ್ಲೀನಾಗಿ ಯಾವ ಡ್ರೆಸ್ ಇಟ್ಟಿದ್ದೀವಿ ಅಂತ ಕಾಣಿಸುತ್ತೆ. ಆ್ಯಂಡ್ ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಅದಕ್ಕೆ ನೋಡಿ ತರಿಸಿದೆ. ಸೊ ಇದು ಪ್ಯಾಕ್ ಆಫ್ 1 2 3 4 5 6. ಸೊ ಪ್ಯಾಕ್ ಆಫ್ 6 ಬಂದಿದೆ. ಸೊ 6ಅಲ್ಲಿ ಏನಿಲ್ಲ ಅಂದರೂ ಇಷ್ಟೊಂದು ಇಡಿಸುತ್ತೆ. ಸೊ ಅದಕ್ಕೆ ಇದನ್ನು ತರಿಸ್ಕೊಂಡೆ. ಆ್ಯಂಡ್ ನೆಕ್ಸ್ಟು ನೋಡಿದೆ ಇದನ್ನೇನು ತರಿಸಿದ್ದೀನಿ. ಈ ಸಲ ಸ್ವಲ್ಪ ನನಗೂ ವಯಸ್ಸಾಯಿತು, ಇನ್ನು ಎಷ್ಟು ದಿನ ಅಂತ ನಾನು ಎಂತೆಂಥದ್ದು ಡ್ರೆಸ್ ಹಾಕ್ಕೊಂಡು ಹೋಗಲಿ. ನಮ್ಮ ಕಡೆ ಫಂಕ್ಷನ್ಸ್ಗೆ ಹೋದಾಗೆಲ್ಲ ನಾನೇನಾದರೂ ಸೀರೆ ಉಟ್ಕೊಂಡ್ಬಂದಿಲ್ಲ, ಬರೀ ಚೂಡಿದಾರ್ಸ್ ಅಂಥವು ಇಲ್ಲಾಂದರೆ ಗ್ರ್ಯಾಂಡ್ ಔಟ್ಫಿಟ್ಸ್ ಹಾಕ್ಕೊಂಡು ಹೋಗ್ಬಿಡ್ತೀನಿ. ಏನೇನು ಸೀರೆನೇ ಉಡಲ್ವಾ ಅಂತಾರೆ. ನನಗೆ ಇನ್ನೊಂದು ಹೇಳ, ಬಿಡ್ತಿರೋ ಸೀರೆ ಉಟ್ರೆ ನಂಗೆ ಸರಿ ನಡೆಯೋಕ್ಕೆ ಬರಲ್ಲ. ಸೀರೆ ಬಿಚ್ಕೋತಾ ಇರುತ್ತೆ. ಒಂದು ನಾನು ಯಾವಾಗಲೂ ಹಿಂಗೆ ಹಿಡ್ಕೊಂಬಿಡ್ತೀನಿ, ಅದೇನಂತಾರೆ ನೆರಿಗೆನ, ಆ ನೆರಿಗೆನ ಫುಲ್ ಹಿಂಗೆ ಎತ್ತಿ ಹಿಡ್ಕೊತೀನಿ. ನಂಗೆ ನಡೆಯೋಕ್ಕೆ ಬರಲ್ಲ. ಇಲ್ಲಾಂದರೆ ಕಾಲಿಗೆ ಸಿಗಾಕ್ಸ್ಕೊಂಡು ಅದು ನೆರಿಗೆ ಬಿಚ್ಕೋತಾ ಇರುತ್ತೆ. ಅದಕ್ಕೆ ನಾನು ಯೂಶ್ವಲಾಗಿ ಸೀರೆ ಉಡಲ್ಲ. ಸೀರೆ ಉಟ್ರೆ ನನ್ನ ಕೈ ಒಂದಂತೂ ಇಲ್ಲಿದ್ದೇ ಇರುತ್ತೆ, ನೆರಿಗೆ ಹತ್ರ. ನೆರಿಗೆನೇ ತಾನೇ ಅದು ನನ್ನದು. ಇದು ಸೆರಗು, ಇದು ನೆರಿಗೆ, ಕರೆಕ್ಟ್. ಅದಕ್ಕೋಸ್ಕರ ನಾನು ಸೀರೆ ಉಡಲ್ಲ ಅಷ್ಟೇ. ಇನ್ನು ಮುಂದೆ ಈಗ ಪಾಪ ಇಬ್ರಿಗೂ ಮದುವೆ ಮಾಡಿಕೊಟ್ಟಿದ್ದೀವಿ. ಇನ್ನು ನಾನು ಅದು ಇದು ಫಂಕ್ಷನ್ಸ್ಗಳು, ಅವ್ರ ಮನೆ ಫಂಕ್ಷನ್ಸ್ ಇವ್ರ ಮನೆ ಫಂಕ್ಷನ್ಸ್ ಅಂತ ಕರೀತಾ ಇರ್ತಾರೆ. ಹೋದಾಗ ಪ್ರತಿ ಸಲ ಚೂಡಿದಾರ್ ಹಾಕ್ಕೊಂಡೆ ಹೋಗೋಕ್ಕಾಗಲ್ಲ. ಯಾಕಂದರೆ ಈ ಉತ್ತರ ಕರ್ನಾಟಕ ಸೈಡಲ್ಲೆಲ್ಲ ಏನಂತಾರೆ ಇದು ಕೊಡೋದು, ಅರಿಶಿನ ಕುಂಕುಮ ಕೊಡೋದು, ಮಡ್ಲಕ್ಕಿ ತುಂಬೋದು ಅವೆಲ್ಲ ಜಾಸ್ತಿ. ಅವಾಗೆಲ್ಲ ನಾನು ನನ್ನ ದುಪ್ಪಟ್ಟವನ್ನೇ ಹಿಂಗೆ ಓಪನ್ ಮಾಡಿ ಕೂತ್ಕೋತೀನಿ, ಅದೆಲ್ಲ ಚೆನ್ನಾಗಿರಲ್ಲ. ಇನ್ನೇನು ಸ್ವಲ್ಪ ಸೀರೆ ಉಡೋಣ, ನಾನು ಸ್ವಲ್ಪ ಸೀರೆ ಕಲೆಕ್ಷನ್ಸ್ಗಳನ್ನ ಎತ್ತಿಟ್ಕೊಳ್ಳೋಣ ಅಂತೇಳಿ ಇವೆಲ್ಲ ಐಟಮ್ಸ್ಗಳನ್ನ ತರಿಸ್ದೆ. ಆ್ಯಂಡ್ ಇದನ್ನು ಕೂಡ ತರಿಸಿದ್ದೀನಿ. ಇದರಲ್ಲೆಲ್ಲ ಈಗ ಸ್ವಲ್ಪ ನಮ್ಮಮ್ಮ ಅವಾಗ ನನ್ನ ಮದುವೆ ಟೈಮಲ್ಲಿ, ನನ್ನ ಜೊತೆ ಮದುವೆ ಟೈಮಲ್ಲೇ ನಾನು ಗ್ರ್ಯಾಂಡ್ ಸೀರೆ
ಕಾಸ್ಟ್ಲಿ ಸೀರೆ ತೊಗೊಂಡಿದ್ದು. ಇಲ್ಲದ್ರ ಸೀರೆಗಳ ಕಾಸ್ಟ್ಲಿ ಇಲ್ಲವೇ ಇಲ್ಲ. ರಂಜಿತಂದು ರಿಸೆಪ್ಷನ್ಗೆ ದಾರೆಗೆ ಉಟ್ಕೊಂಡಿದ್ನಲ್ಲ, ರಂಜಿತನ ಮದುವೆಯಲ್ಲಿ ದಾರೆಗೆ ಉಟ್ಕೊಂಡಿದ್ದು ಸೀರೆ ಬಂದುಬಿಟ್ಟು 10,000 ರೂಪಾಯಿ. ಅದೇ ನನ್ನ ಹತ್ರ ಕಾಸ್ಟ್ಲಿಯೆಸ್ಟ್ ಸೀರೆ ಇರೋದು. ಆಮೇಲೆ ರಂಜಿತಂದು ಬೀಗ್ರೂಟ್ ಟೈಮಲ್ಲಿ ಉಟ್ಕೊಂಡ ಬ್ರೌನ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ, ಅದು 3D ಪ್ರಿಂಟು. ಸೊ ಅದು ಬಂದುಬಿಟ್ಟು 9,000ನೋ ಏನೋ ಅನಿಸುತ್ತೆ ಗೈಸ್, 9,000ನೋ 11,000ನೋ ಸರಿಯಾಗಿ ನೆನಪಿಲ್ಲ ನನಗೆ. ಅದೊಂದು ಸೀರೆ. ಆಮೇಲೆ ಇನ್ನೊಂದು ಮೈಸೂರು ಸಿಲ್ಕ್ ಸೀರೆ, ಅದು ನಮ್ಮಮ್ಮ ಕೊಡಿಸಿದ್ದೆ. ಅದು ಬಂದುಬಿಟ್ಟು ಅದು ಕೂಡ 9,000 ರೂಪಾಯಿ, 9,000ನೋ 7,000ನೋ ಅದೊಂದು ಐತೆ ನನ್ನ ಹತ್ರ. ಅದನ್ನು ಯಾರು ಉಟ್ಕೊಂಡಿದ್ರು ಗೊತ್ತಾ? ಪಿಂಕಿ ಗಂಡು ನೋಡೋಕ್ಕೆ ಬಂದಿದ್ರಲ್ಲ ಅವತ್ತಿನ ದಿನ ಉಟ್ಕೊಂಡಿದ್ಲಲ್ಲ ಆ ಸೀರೆ. ಸೊ ಆ ಸೀರೆನೂ ಅಷ್ಟೇ ಮೈಸೂರು ಸಿಲ್ಕ್ ಸೀರೆ. ಸೊ ಮೂರೇ ನನ್ನ ಹತ್ರ ಕಾಸ್ಟ್ಲಿಯೆಸ್ಟ್ ಸೀರೆ. ಇನ್ನೊಂದು ಸೀರೆ ರಘು ಕೊಡಿಸಿದ್ದ, ನಾನು 4,000 ರೂಪಾಯಿ ಕೊಟ್ಟು ಮೈಸೂರು ಸಿಲ್ಕ್ ಸೀರೆ. ಅದು ಹೊಸಪೇಟೆಯಲ್ಲಿ ಸೇರ್ಕೊಂತು. ಅದು ಏನಾಯಿತು ಅನ್ನೋದೇ ಗೊತ್ತಿಲ್ಲ ಆ ಸೀರೆ. ಅಂದರೆ ಹೊಸಪೇಟೆಯಲ್ಲಿ ಊರಿಂದ ಬರ್ಬೇಕಾದ್ರೆ ಹೊಸಪೇಟೆಯಲ್ಲಿ ಪಿಂಕಿನ ಒಂದ್ಸಲ ಉಟ್ಕೋತೀನಿ ಅಂತ ಬಿಟ್ಟು ಬಂದ್ಲು. ಆಮೇಲೆ ಆ ಸೀರೆ ಅದು ಎಲ್ಲ ಹೋಯ್ತು, ನಮ್ಮ ಕೈಗೆ ಸಿಗಲಿಲ್ಲ. ನಾವು ಸುಮ್ಮನೆ ಅದು ಹೋಗ್ಲಿ ಬಿಡು ಅಂತೇಳಿ. ಅಷ್ಟು ಬಿಟ್ಟರೆ ಇನ್ನು ನಾನೇ ಕಾಸ್ಟ್ಲಿಯಾಗಿ ಪರ್ಚೇಸ್ ಮಾಡಿರೋ ಸೀರೆ ಅಂತ ಯಾವುದೂ ಇಲ್ಲ. ಇನ್ನೊಂದು ಮೈಸೂರು ಸಿಲ್ಕ್ ಸೀರೆ ಇದೆ, ಅದು ನಂಗೆ ಪ್ರಮೋಷನ್ ಕೊಟ್ಟಿದ್ದು. ಸೊ ಅವರು ಆ ಸೀರೆನ ಇಟ್ಸ್ ಅರೌಂಡ್ ಎಷ್ಟೋ ಹೇಳಿದ್ರಪ್ಪ, 8,000ನೋ 9,000ನೋ ಅಂತ ಹೇಳಿದರು. ಇಷ್ಟೇ ನನ್ನ ಹತ್ರ ಗ್ರ್ಯಾಂಡ್ ಸೀರೆ, ಕಾಸ್ಟ್ಲಿ ಸೀರೆ ಅಂತ ಇರೋದು. ಇನ್ನು ಮಿಕ್ಕಿದ ಎಲ್ಲ ಸೀರೆನೂ ನನ್ನ ಹತ್ರ ನಾರ್ಮಲ್ ಕ್ರೇಪ್ ಸ್ಯಾರಿ, ನಾರ್ಮಲ್ ಸ್ಯಾರಿಗಳಷ್ಟೇ. ಅದು ಪ್ರಮೋಷನ್ಗೆ ಅಂತ ಬಂದಿರೋ ಸೀರೆಗಳು. ಸೊ ಇದಿಷ್ಟು ಒಟ್ಟು 24 ಪೀಸಸ್ ಇದೆ ಗೈಸ್. ಸೊ ಇದರೊಳಗಡೆ ಕ್ಲೀನಾಗಿ ಒಂದು ಸೀರೆನ ಇಡ್ಬೋದು. ನೀವು ಮಾಮೂಲಿ 2 ಸೀರೆ ಇಡ್ಬೋದು ಆ್ಯಕ್ಚುಲಿ. ಆ್ಯಂಡ್ ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ, ಪರವಾಗಿಲ್ಲ. ನಾವು ಇಟ್ಕೊಳ್ಳೋದ್ರ ಮೇಲೆ ಡಿಪೆಂಡ್. ಸೊ ಅದಕ್ಕೋಸ್ಕರ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋಣ ಸೀರೆನ. ಹಿಂಗಂದ್ರೆ ಮುದ್ರು ಪದ್ರ ಇಟ್ಬಿಟ್ಟಿರ್ತೀನಿ. ಆಮೇಲೆ ಇನ್ನೊಂದು ಸಲ ಐರನ್ ಮಾಡಿಸ್ಬೇಕಾಗುತ್ತೆ. ಅದಕ್ಕೆ ಕ್ಲೀನಾಗಿ ಇಡೋಣ ಅಂಥೇಳಿ ಮಾಡಿದ್ದೀನಿ ಈ ಕೆಲಸನ. ಆ್ಯಂಡ್ ಇನ್ನೊಂದು ಮೀಶೋಲಿ ಏನೋ ಆರ್ಡ್ರ್ ಮಾಡಿದ್ದೆ. ಇನ್ನೊಂದು ಏನೋ ಆರ್ಡ್ರ್ ಮಾಡಿದ್ದೆ, ಅದು ಬಂದಿಲ್ವಾ ಇನ್ನೂ? ಬಂದೇ ಇಲ್ವಾ? ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಇದು ನಾನು ನಿಮಗೆ ತೋರಿಸ್ಬೇಕು. ನಾನು ಕಾಕ್ರೋಚ್ ಟ್ರ್ಯಾಪ್. ಇದು ನಮ್ಮ ಮನೆಗೆ ಬೇಕು. ಯಾಕಂದರೆ ಈ ಅಪಾರ್ಟ್ಮೆಂಟ್ಗಳಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಕಾಕ್ರೋಚ್ ಪ್ರಾಬ್ಲಮ್ ಜಾಸ್ತಿ. ಹೆವಿ ಕಾಕ್ರೋಚ್. ನಾವು ಎಷ್ಟೇ ಸಲ ಕ್ಲೀನ್ ಮಾಡಿಕೊಂಡ್ರು, ಮನೇನ ಎಷ್ಟೇ ಕ್ಲೀನಾಗಿಟ್ಟರು ಕಾಕ್ರೋಚ್ ಕಾಟ ಅಂತೂ ಇದ್ದೇ ಇರುತ್ತೆ. ಸೊ ಈ ಕಾಕ್ರೋಚ್ ದಾಳಿಯಿಂದ ಫುಲ್ಲು ಬೇಸತ್ತೋಗ್ಬಿಟ್ಟಿದ್ದೀವಿ ನಾವು. ಸೊ ಈ ಕಾಕ್ರೋಚ್ನ ಓಡಿಸೋದಕ್ಕೋಸ್ಕರ ಈ ಕಾಕ್ರೋಚ್ ಟ್ರ್ಯಾಪ್ನ ತರಿಸಿದ್ದೀನಿ. ಇದು ಆ್ಯಕ್ಚುಲಿ ನನಗೆ ಯುನೀಕ್ ಅನಿಸ್ತು, ಏನೋ ಡಿಫ್ರೆಂಟಾಗೈತಪ್ಪ ಅಂತ. ನೋಡಿ, ಅದು ಫುಡ್ಡು ಕೂಡ ಕೊಟ್ಟಿದ್ದಾರೆ ಒಳಗಡೆ. ಇದನ್ನು ಹಾಕಿ ಈ ಫುಡ್ನ ಹಾಕ್ಬಿಟ್ಟು ಕಾಕ್ರೋಚನ್ನ ಟ್ರ್ಯಾಪ್ ಮಾಡೋದು ಯಾವ ರೀತಿ ಗೊತ್ತಾ? ಶೋ ಯು. ನೋಡಿ, ಈ ಥರ ಕೊಟ್ಟಿದ್ದಾರೆ. ಹಿಂಗೆ ಕೊಟ್ಟಿದ್ದಾರೆ ಇದನ್ನು ಕಿತ್ತಿದ್ರೆ ಇದು ಒಳಗಡೆ ಇರೋದೆಲ್ಲ ಗಮ್ಮು. ಓಕೆ, ಇದು ಶೀಟ್. ಇದು ಈ ಶೀಟ್ನ ಹಿಂಗೆ ಬಿಚ್ಚಿದ್ರೆ ಇದು ಒಳಗಡೆ ಎಲ್ಲ ಗಮ್ಮಿದೆ. ಸೊ ಆ ಗಮ್ಮೇಲೆ ಹಿಂಗೆ ಹಾಕ್ಬಿಟ್ಟು ಒಂದು ನಿಮಿಷ. ಹಿಂಗೆ ಸಿಗಿಸ್ಬೇಕು ಗೈಸ್. ಹಿಂಗೆ ಇಲ್ಲಿ ಕಾಕ್ರೋಚ್ ಒಳಗೆ ಹೋಗುತ್ತಲ್ಲ ನೋಡಿ, ಇಷ್ಟು ಗ್ಯಾಪ್ ಅದರೊಳಗಡೆ ಇಲ್ಲಿ ಅದೇನೋದು ಇದು ಸೀಡ್ಸ್ ಹಾಕಿ ಇದನ್ನು ಏನಾದರೂ ಊಟನ ಹಾಕ್ಬಿಟ್ಟು ಹಿಂಗಿಟ್ರೆ ಕಾಕ್ರೋಚ್ ಅದನ್ನು ತಿನ್ನೋಕ್ಕೆ ಅಂತ ಹೋಗ್ಬಿಟ್ಟು ಗಮ್ಮಗೆ ಅಂಟ್ಕೊಂಬಿಡುತ್ತೆ ಫುಲ್ಲು. ಅದೇನಂತಾರೆ ಫೆವಿಕ್ವಿಕ್ ಗಮ್, ತುಂಬ ಭದ್ರವಾಗಿರುವಂಥ ಗಮ್ನ ಕೊಟ್ಟಿದ್ದಾರೆ. ಸೊ ಅದರಿಂದ ಕಾಕ್ರೋಚ್ನ ಟ್ರ್ಯಾಪ್ ಮಾಡ್ಬೋದು. ಇದನ್ನು ನಮ್ಮ ಮಾವಂಗೆ ಗಿಫ್ಟ್ ಮಾಡ್ತೀನಿ, ಬಂದಮೇಲೆ ವಿಡಿಯೋ ಮಾಡ್ತೀನಿ ನೋಡಿರಂತೆ. ಯಾಕಂದರೆ ಪಾಪ ಅವರೇ ಕಾಕ್ರೋಚು ಮನೇನ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ, ಆಮೇಲೆ ಕಾಕ್ರೋಚ್ನ ಓಡಿಸೋಕ್ಕೆ, ಸಾಯಿಸೋಕ್ಕೆ ಎಲ್ಲ ನಮ್ಮ ಮಾವ ಸ್ವಲ್ಪ ತುಂಬ ಯೋಚನೆ ಮಾಡಿ ಅದನ್ನು ಇದು ಮಾಡೋದು. ಸೊ ಇದು ಅವ್ರಿಗೋಸ್ಕರ ಗಿಫ್ಟ್. ಅವ್ರು ಬಂದಮೇಲೆ ತೋರಿಸ್ತೀನಿ. ಸಿಗ್ತಾ ಕೆಳಗಡೆ ಹೋಗಿ ಅಜ್ಜಿ ತಾತ ಜೊತೆ ಸ್ವಲ್ಪ ಆಟಾಡ್ಕೊಂಬೋಗು. ಅಜ್ಜಿ ಅವ್ರು ಬಂದ್ರಂತೆ ಕೆಳಗಡೆ ಅವರಂತೆ. ಕಮಾನ್, ಗೆಟ್ ಅಪ್. ನಿರ್ಮಲ ಕಣ್ಣು ಜೋರಾಗಿ ಬಿಡು. ಇದಳು ಮತ್ತೆ ನಿದ್ದೆ ಬರ್ತೈತಾ ಇನ್ನೂ? ಸುಸ್ತಾಗ್ತೈತಾ? ಕಮ್ಮಿ ಆಯ್ತಾ?
ನೋಡಿ ಎಲ್ಲರೂ ನಿನಗೆ ಹಾಯ್ ಹೇಳ್ತಿದ್ದಾರೆ, ಹಾಯ್ ಹೇಳು. ಹಾಯ್. ಏನಾಗಿದೆ ನಿನಗೆ? ಸುಸ್ತಾಗಿದೆಯಾ? ಜ್ವರ ಇತ್ತು ಅದೇನು. ಈಗ ವಾಸಿ ಆಯ್ತಲ್ಲಪ್ಪ. ಇವಾಗ ನಮ್ಮ ಯುಕ್ತ ಸ್ಟ್ರಾಂಗ್ ಆಗಿದ್ದಾಳೆ. ವೈಫೈ ವೆರಿ ಗುಡ್. ಎದಳು ಜಾಣ ಮರಿ. ಎದಳು. ಇದೇನಿವತ್ತು ಸ್ಕೂಲಾ? ಹಾಂ, ಇದೇನಿವತ್ತು ಸ್ಕೂಲಾ? ಹಂಗೆ ಧರಿಸ್ತಿದ್ಯಲ್ಲ. ಎಬ್ರಿಸ್ಬಾರ್ದ ನಿನ್ನ? ಮಲ್ಕೊಂಡಿದ್ದೀನಿ, ನಾನೇ ಎದ್ದು ಬರ್ತೀನಿ. ಮತ್ತೆ ಎದ್ದೋಳು, ಹೋಗಲ್ಲಿ ಕೆಳಗಡೆ ಹೋಗಿ ಸ್ವಲ್ಪ ಆಟ ಆಡ್ಕೊಂಬ ಹೋಗು ಪ್ಲೀಸ್. ಮತ್ತು ನೀನು ಸ್ವಲ್ಪ ಬಿಸಿಲು ತಾಕ್ಸ್ಕೊಂಬೋಗು. ನೀನು ಯಾಕೆ ಎದ್ದೊಳಿದ್ಯಾ? ನಾನು ನಿದ್ದೆನೇ ಮಾಡಿಲ್ಲ ಎದಳಕ್ಕೆ. ನಾನು ಊಟ ಮಾಡಿಬಿಟ್ಟು ಆಮೇಲೆ ನಿದ್ದೆ ಮಾಡ್ತೀನಿ. ಅಲ್ಲ, ಒಂದು ಡಿಫ್ರೆಂಟ್ ಐತೆ. ಒಂದು ಡಿಫ್ರೆಂಟ್ ಐತೆ ನನ್ನ ಬಟ್ಟೆ. ಏನು ಡಿಫ್ರೆಂಟ್ ಇದೆ ನನ್ನ ಬಟ್ಟೆಯಲ್ಲಿ? ನೀನು ಅದು ಹಾರ್ಟ್ ಶೇಪ್ದು ಬಟ್ಟೆ ಹಾಕೊಂಡಿದ್ದೆ ಹೋಗಿದ್ದು. ನನಗೆ ಸ್ನಾನ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿದೆ. ಹಾಗೆ ನೀನು ತಾಚಿ ಮಾಡ್ತದ್ದಾ? ಎದಳು. ಈಗ ಸುಸ್ತಾಗ್ತಿಲ್ಲ ತಾನೇ? ಸ್ಟ್ರಾಂಗ್ ಆಗಿದೆಯಾ? ಸ್ಟ್ರಾಂಗ್ ಇಲ್ಲ ಅಂತಂದರೆ ಮತ್ತೆ ಸಂಜೆ ಕರ್ಕೊಂಡಾಗ ಹಾಸ್ಪಿಟ್ಲಿಗೆ ಹೋಗಿ ಇಷ್ಟು ದೊಡ್ಡ ಸೂಜಿ ಚುಚ್ಚಿಸ್ತೀವಿ. ಚೆನ್ನಾಗಿದೆಯಲ್ವಾ? ಮತ್ತೆ ಎದಳು. ಎದ್ದಳಮ್ಮ ಜಾಣ. ಹೋಗ್ಬಿಟ್ಟಿದೆ, 95.9 ಆಗಿಬಿಟ್ಟಿದೆ. ಆದರೆ ಮುಖ ಮಾತ್ರ ಬಾಡು ಹೋಗ್ಬಿಟ್ಟಿದೆ. ಸುಸ್ತ್ಕೋಬಾರ್ದು, ಎದಳು. ಇನ್ನು ಸ್ಟ್ರಾಂಗ್ ಅಲ್ತಾನೆ ಎದಳು. ಎದ್ದು ಕೂತ್ಕೊ, ನಿದ್ದೆ ಮಾಡು ಅಂತ. ಇಷ್ಟೊತ್ತರೆಗೂ ಮಲಗಿದೆ ತಾನೆ? 3 hours ಆಯ್ತು ನಿಮ್ಮ ಮಲಗಿ. ಇವಾಗ ಯುಕ್ತ ಅವ್ರ ಅಜ್ಜಿ ಜೊತೆ ಕೆಳಗಡೆ ಆಚೆ ಹೋಗ್ತಾ ಇದ್ದಾಳೆ, ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಯುಕ್ತ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಫ್ರೆಂಡ್ಶಿಪ್ ಡೇ ಫುಲ್ ಜೋರು. ನಾನು ಹಿಂಗೆ ಫ್ರೆಂಡ್ ಅಲ್ವಾ? ನಿನ್ನ ಬೆಸ್ಟ್ ಫ್ರೆಂಡ್. ಮತ್ತು ಬೆಸ್ಟ್ ಫ್ರೆಂಡ್ಗೆ ಏನೂ ಇಲ್ವಾ? ನನಗಂತೂ ಯಾರೂ ಇಲ್ಲ ಫ್ರೆಂಡ್ಸ್ ಅಂತ. ಓ, ನೀನೇ ಆಗ್ತಿ ಮಗನೇ. ಲವ್ ಯು ಮಗಳೇ. ಥ್ಯಾಂಕ್ ಯು ಪಾಪ. ಏನು ಕೊಡ್ತೀಯ? ಓ, ರಿಟರ್ನ್ ಗಿಫ್ಟ್. ಥ್ಯಾಂಕ್ ಯು ಯುಕ್ತ. ಪ್ರೋಟೀನ್ ಬಾರ್ ಕೊಡ್ತಿದ್ದಾಳೆ. ನಾನೇನು ತಂದಿದ್ದೀನಿ ತೋರಿಸು. ನೋಡಿ ಗೈಸ್, ತೋರಿಸಿ ಗೈಸ್. ವಾವ್, ಅಕ್ಕ ಎಲ್ಲೋಗಿದ್ರಿ ನೀವು? ಅಕ್ಕ ನನಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಇಲ್ಲ. ಇದೇ ತಗ, ನಾನು ನಿನ್ನ ಫ್ರೆಂಡು, ನೀನು ನನ್ನ ಫ್ರೆಂಡು. ನನಗೆ ಫ್ರೆಂಡ್ಶಿಪ್ ತಗೊಂಬಗ್ನೆ. ಇದನ್ನು ನೀನು ಹಾಕು, ಅದನ್ನು ನೀನು ಹಾಕು. ಹಾಂ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇಡ್ಕಳೆ, ನಾನು ಅವಳಿಗೆ ಹಾಕ್ತೀನಿ. ದೊಡ್ಡದಾಗಿ ನಮ್ಮ ಟೀಚರ್ ಬೈತಾರೆ. ಇನ್ನು ನಿನ್ನ ಸ್ಕೂಲ್ ಕಳ್ಸೋದೇ ಡೌಟು ನಾಳೆ ನಾನು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಖುಷಿ ಆಯ್ತಾ? ಯುಕ್ತ ಈಗ ಸ್ವಲ್ಪ ಪರವಾಗಿಲ್ಲ. ಈಗ ಒಂದು ಅರ್ಧ ಗಂಟೆ ಮುಂಚೆ ಮತ್ತೆ ಮಲ್ಕೊಂಬಿಟ್ಟಿದ್ಲು. ಈಗ ಎದ್ದು ಸ್ವಲ್ಪ ಸಂಡೆ ಈ ಔಟ್ಫಿಟ್ ಹೆಂಗೈತೆ? ಔಟ್ಫಿಟ್ ಚೆನ್ನಾಗಿದೆ. ಇದು ಈಗ ಒಂದು 15 minutes ಮುಂಚೆ 99 ಡಿಗ್ರಿ ಆಗಿತ್ತು ಅವಳದು ಜ್ವರ. ಒಂದು ರೌಂಡ್ ನಿದ್ದೆ ಮಾಡಿ ಎದ್ಲು. ಎದ್ಮೇಲೆ ಈಗ ರಿಕವರ್ ಆಗೋಳು. ಮಕ್ಳದು ಭಯ ಆಗುತ್ತಪ್ಪ ಜ್ವರಗಳು ಬಂದರೆ. ಮಮ್ಮಿ ಫ್ರೆಂಡ್ಶಿಪ್ ಬ್ಯಾಂಡ್ ಬೇಡ ಪ್ಲೀಸ್. ಆರು ಬಂದಿರೋದು ಮನೆಗೆ. ಹಾಯ್ ಹೇಳು, ಹಾಯ್ ಮಾಡು. ಏನು ಹಾಯ್ ಮಾಡು, ಹಾಯ್ ಮಾಡು. ಇಶೋ ಹಾಯ್ ಮಾಡು. ಹಾಯ್ ಪ್ಲೇನ್ ಕಿಸ್ ಕೊಡು, ಕೊಡು. ಹಾಯ್ ಹಾಯ್. ಇವತ್ತೊಂದು ಫಂಕ್ಷನ್ ಇತ್ತು ನಮ್ಮ ಅಕ್ಕ ಮನೇಲಿ. ನಾನು ಮಿಸ್ ಆದೆ. ಗೈಸೂರೆಲ್ಲ ಹೋಗಿ ಪ್ರಸಾದ ತಗೊಬಂದು ಕೊಡ್ತಾವ ನಮ್ಮ ಮನೆಗೆ. ಅಲ್ಲಿಗೆಲ್ಲ ಕರ್ಕೊಂಡೋಗಲ್ಲ. ಎಲ್ಲಿಗೋಗ್ಬೇಕು ನೀನು? ಎಲ್ಲಿಗೋಗ್ಬೇಕು? ಎಲ್ಲಿಗೋಗ್ಬೇಕು ಹೇಳು? ಅಲ್ಗ ಕಿತ್ಕೊಳ್ಳ ಕಡ. ಎಲ್ಲಿ ಕರ್ಕೊಂಡೋಗ್ಬೇಕು? ಬಾ ಅಪಾರ್ಟ್ಮೆಂಟ್ಗೆ ಹೋಗೋಣ ಬಾ. ಸನ್ನಿ, ಯುಕ್ತ ಸನ್ನಿ ಲಿಫ್ಟು ಹೋಗೋಣ. ಬಾಯ್ ಮಾಡಿ ಮಮ್ಮಂಗೆ ಬಾಯ್ ಮಾಡು. ಬಾಯ್ ಮಾಡಿ ಮಮ್ಮಂಗೆ. ಹೋಗೋಣ. ರಂಜಿತಂಗೆ ಬಾಯ್ ಮಾಡು. ಓಕೆ ಬಾಯ್. ಮುಗಿಸ್ಕೊಂಡು ನಮ್ಮ ಅಪ್ಪ ಅಮ್ಮ ಯುಕ್ತು ನೋಡ್ಕೊಂಡು ಹೋಗ್ತೀವಿ ಅಂತೇಳಿ ಬಂದರು. ನೋಡಿದ್ರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಗುರು ಪೂರ್ಣಿಮಾಗೋಸ್ಕರ ಒಂದು ಸಂಗೀತ ಕಚೇರಿನ ಯೋಚಿಸಿದ್ರು.
ಜಾನಕಿ ಅಮ್ಮ ಅವ್ರು ಕೂಡ ತೀರ್ಕೊಂಡಿದ್ರಲ್ಲ ಅವ್ರದ್ದೆಲ್ಲ ಫೋಟೋ ಎಲ್ಲ ಇಟ್ಟು ಆ್ಯಂಡ್ ಇವರೆಲ್ಲ ಬಂದಿದ್ರು ಗೈಸ್. ಆ್ಯಂಡ್ ಯುಕ್ತನ ಮಾತಾಡಿಸಿ ಇಲ್ಲೇ ಊಟ ಮಾಡ್ಕೊಂಡು ಹೋದರು. ಸೊ ಹಾಯ್, ದಟ್ಸ್ ಆಲ್. ಯುಕ್ತ ಈಗ ಪರವಾಗಿಲ್ಲ, ಸ್ವಲ್ಪ ಸುಸ್ತು ಹಂಗೆ ಇದೆ. ಇವಾಗ ಒಂದು ಸ್ವಲ್ಪ ಟಾನಿಕ್ ಹಾಕ್ತೆ, ಟಾನಿಕ್ ಹಾಕಿದ ತಕ್ಷಣ ನಿದ್ದೆ ಮಾಡಿದ್ದಾಳೆ. ನಾಳೆನೂ ಸ್ಕೂಲಿಗೆ ಕಳಿಸಲ್ಲ, ಇನ್ನೊಂದು 2 ದಿನ ಸ್ಕೂಲಿಗೆ ಕಳಿಸಲ್ಲ. ಫುಲ್ ಕಂಪ್ಲೀಟಾಗಿ ರಿಕವರ್ ಆದಮೇಲೆ ಸ್ಕೂಲಿಗೆ ಕಳಿಸ್ತೀನಿ. ಈಗ ಫುಲ್ಲು ಡೀಪ್ ಸ್ಲೀಪಲ್ಲಿದ್ದಾಳೆ. ಫೈನ್. ಸೊ ಈ ವಿಡಿಯೋ ಇವತ್ತಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್, ಬಾಯ್.